ನಮಸ್ಕಾರ ಮೇಡಮ್. ಇವತ್ತು ನೀವು ಗ್ರಹಣದ ಬಗ್ಗೆ ಮಾತಾಡ್ತಿದ್ರಿ. ಗ್ರಹಣದ ವಿಚಾರವಾಗಿ ನಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೀರಾ? ಗ್ರಹಣ ಯಾವತ್ತಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ 3ನೇ ತಾರೀಕು ಮಾರ್ಚ್ 2026ನೇ ತಾರೀಕು ಮಂಗಳವಾರ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಆಗ್ತಾ ಇರುವಂತಹ ಗ್ರಹಣ ಇದು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಹೇಳ್ಬೋದು. ಇದು ಭಾರತಕ್ಕೆ ಕಾಣಿಸ್ತಾ ಇರೋದ್ರಿಂದ ಗ್ರಹಣಾಚರಣೆ ನಮಗೆ ಇರುತ್ತೆ. ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಖಂಡಿತ. ಗ್ರಹಣದ ಸಮಯದಲ್ಲಿ ಏನನ್ನ ಮಾಡ್ಬೋದು? ಆಹಾರ ಸೇವನೆಯನ್ನು ನಿಷಿದ್ಧ ಮಾಡಲಾಗಿದೆ, ದೇವತಾರ್ಚನೆಯನ್ನು ನಿಷಿದ್ಧ ಮಾಡಲಾಗಿದೆ. ಅಂದರೆ ದೇವಸ್ಥಾನಗಳ ಬಾಗಿಲುಗಳನ್ನು ಹಾಕ್ತಾರೆ, ಆ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಮುಟ್ಟಿ ಪೂಜೆಯನ್ನು ಮಾಡೋದಿಲ್ಲ. ಆದರೆ ಏನು ಮಾಡಬಹುದು ಅಂತ ಕೇಳಿದ್ರಿ ಅಲ್ವಾ, ಅದಕ್ಕೆ ನಾವು ಜಪತಪಗಳನ್ನು ಮಾಡ್ಕೊಳ್ಬಹುದು. ಯಾವುದಾದ್ರೂ ಅನುಷ್ಠಾನ ಮಾಡಬೇಕು ಅಂತಿದ್ರೆ ಅದನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನಮಗೆ ಯಾವುದಾದ್ರೂ ಮಂತ್ರ ದೀಕ್ಷೆಯನ್ನು ತಗೊಳ್ಬೇಕು ಅಂತ ಇದ್ದರೆ ಅದನ್ನು ಕೂಡ ಈ ಗ್ರಹಣ ಕಾಲದಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ಕೆಲಸಗಳನ್ನು ಮಾಡೋದ್ರಿಂದ, ಹಾಗೆ ದಾನ ಧರ್ಮಗಳನ್ನು ಮಾಡೋದ್ರಿಂದ, ಮಂತ್ರ ಜಪವನ್ನು ಮಾಡೋದ್ರಿಂದ ನಮಗೆ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ. ದಾನ ಧರ್ಮ ಮಾಡ್ತೀವಿ ಅಂದ ತಕ್ಷಣ ನಾನು ಹೇಳ್ತೀನಿ, ಯೂಶಲಿ ಈ ಗ್ರಹಣದ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ ಗೋಗ್ರಾಸಕ್ಕೆ ಕೊಡಿ ಅಂತ ಹೇಳ್ತೀವಿ, ದಾನ ಕೊಡಿ ಅಂತ ಹೇಳ್ತೀವಿ. ಹಂಗಂದ ತಕ್ಷಣ ನಾವು ತಿಂದು ಮಿಕ್ಕಿರುವಂತಹ ಆಹಾರವನ್ನು ಹಸುವಿಗೆ ತಿನ್ನಿಸುವಂಥದ್ದಲ್ಲ. ನಮ್ಮ ಮನೆಯಲ್ಲಿ ಇರುವಂತಹ ಶ್ರೇಷ್ಠವಾದಂತಹ ಧಾನ್ಯಗಳನ್ನು ತಗೊಂಡು ಹೋಗಿ, ಇವಾಗ ಚಂದ್ರಗ್ರಹಣ ಆಗ್ತಿರೋದ್ರಿಂದ ಅಕ್ಕಿಯನ್ನು ತಗೊಂಡೋಗಿ ಗೋವಿಗೆ ತಿನ್ನಿಸಿ ಬರುವಂಥದ್ದನ್ನು ಮಾಡಬಹುದು. ಅಷ್ಟೇ ಅಲ್ಲ, ನಿಮಗೆ ಅದಕ್ಕೆಲ್ಲ ಆಗಲ್ಲ, ಗೋವುಗಳು ಸಿಕ್ಕಲ್ಲ ಈಗೆಲ್ಲ ಅಂತ ಹೇಳಿದ್ರೆ ಸಿಟಿಗಳಲ್ಲಿ ಗೋ ಶಾಲೆಗಳು ಎಲ್ಲಾದರೂ ನಡೀತವೆ ಅಂದರೆ ಗೋಶಾಲೆಗಳಿಗೆ ಗೋಗ್ರಾಸಕ್ಕಾಗಿ ಹಣವನ್ನು ಕೂಡ ನೀವು ಕೊಡಬಹುದು. ಇದರಿಂದ ಕೂಡ ಆಗುವಂತಹ ನೆಗೆಟಿವ್ ಎಫೆಕ್ಟ್ಸ್ ಏನಿದೆ, ಈ ತೊಂದರೆ ಕೊಡುವಂತಹ ಎಫೆಕ್ಟ್ಸ್ ಅಂತ ಏನಿವೆ ಅವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಈ ಗ್ರಹಣ ಕಾಲ ಎಷ್ಟು ಗಂಟೆಗೆ ಹಿಡಿತಾ ಇದೆ, ಎಷ್ಟು ಗಂಟೆಗೆ ಮಧ್ಯಕಾಲ ಮತ್ತು ಎಷ್ಟು ಗಂಟೆಗೆ ಅಂತ್ಯಕಾಲ ಅನ್ನೋದನ್ನು ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ನೋಡಿ, ಸಾಮಾನ್ಯವಾಗಿ ಇಲ್ಲಿ ಗ್ರಹಣ ಯಾವಾಗ ಹಿಡಿಯುತ್ತೆ ಅಂದರೆ ಮಧ್ಯಾಹ್ನ 3:13 ಗ್ರಹಣ ಹಿಡಿದು ಬಿಡುತ್ತೆ. ಅಂದರೆ ಸಂಜೆ 6:47 ಗ್ರಹಣ ಇರುತ್ತೆ. ಕರ್ನಾಟಕದಲ್ಲಿ 6:30 ಸಮಯಕ್ಕೆ 6:25 ನಂತರ ಚಂದ್ರೋದಯ ಆಗೋದ್ರಿಂದ ನಾವು ಆ 20-25 ನಿಮಿಷಗಳನ್ನು ಮಾತ್ರ ಗ್ರಹಣ ಗೋಚರ ಸಮಯ ಅಂತ ಅಂದ್ಕೊಳ್ಬೇಕಾಗತ್ತೆ. ಅದು ಈ ಆಹಾರ ಸೇವನೆ ಬಗ್ಗೆ ಮಾತಾಡೋದು ಅಂತ ಆದರೆ ಎಲ್ಲಿವರೆಗೂ ಸೇವಿಸಬೇಕು ಅಂದರೆ ಹಗಲು ಆಹಾರ ನಿಷಿದ್ಧ ಅಂತ ಹೇಳಿದ್ದಾರೆ ಪಂಚಾಂಗಕರ್ತೃಗಳು. ಆದರೆ ಈ ಗರ್ಭಿಣಿ ಸ್ತ್ರೀಯರಿಗೆ, ಮಕ್ಕಳಿಗೆ, ರೋಗಿಗಳಿಗೆ ಸ್ವಲ್ಪ ಒಂದು ವಿನಾಯಿತಿಯನ್ನು ತಗೊಂಡು ಬೆಳಗ್ಗೆ 10 ಗಂಟೆಯವರೆಗೆ ಆಹಾರವನ್ನು ಸೇವನೆ ಮಾಡ್ಬೋದು. ಅದಾದ ನಂತರ ಆಹಾರ ಸೇವನೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಗ್ರಹಣದ ದಿವಸ ಶ್ರಾದ್ದ ಬಿದ್ದರೆ ಏನು ಮಾಡಬೇಕು, ಆ ದಿನ ಶ್ರಾದ್ದ ಆಚರಣೆ ಮಾಡಬಹುದಾ ಅಥವಾ ಮಾಡಬಾರ್ದಾ ಅನ್ನೋದನ್ನ ಕೇಳ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಮೇಡಮ್? ಶ್ರಾದ್ದ, ಗ್ರಹಣದ ದಿನ ಶ್ರಾದ್ದ ಬಂದರೆ, ಈ ಸಾರಿ 3ನೇ ತಾರೀಕು ಬಂದಿದೆ ಅಂತ ಮಾತಾಡಿದ್ವಿ ಅಲ್ವಾ ನಾವು. 3ನೇ ತಾರೀಕು ಏನಾದರೂ ಹುಣ್ಣಿಮೆಯ ದಿನಾನೇ ಶ್ರಾದ್ದ ಏನಾದರೂ ಇತ್ತು ಅಂದರೆ ಅವತ್ತು ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಡೇ ಅಂದರೆ ಅದರ ಮಾರನೆಯ ದಿನ, ಪಾಡ್ಯದ ದಿನ ನೀವು ಗ್ರಹಣವನ್ನು 4ನೇ ತಾರೀಕು ಶ್ರಾದ್ದವನ್ನು ಮಾಡಬೇಕಾಗತ್ತೆ. ಇನ್ನು ಸ್ವಯಂ ಪಾಕ ಕೊಡೋದಿದ್ರೆ ಅದನ್ನ ಯಾವ ರೀತಿ ಮಾಡಬೇಕಾಗತ್ತೆ? ಅದನ್ನು ಕೂಡ 4ನೇ ತಾರೀಕೆ ಕೊಡೋದು ಒಳ್ಳೆಯದು. ನೀವು ಗ್ರಹಣ ದಿನ ಯಾವುದೇ ತರಹದ ದಾನ ಧರ್ಮಗಳನ್ನ ಗ್ರಹಣಕ್ಕೆ ಸಂಬಂಧಿಸಿದಂಗೆ ಕೊಡಬಹುದು, ಆದರೆ ಶ್ರಾದ್ದಕ್ಕೆ ಸಂಬಂಧಿಸಿದಂಗೆ ಸ್ವಯಂ ಪಾಕ ಕೊಡಬೇಕು ಅಂದರೆ ನೀವು 4ನೇ ತಾರೀಕೆ ಕೊಡೋದು ಶ್ರೇಷ್ಠ ಅಂತ. ಇನ್ನು ಈ ಚಂದ್ರಗ್ರಹಣದ ದಿವಸ ಯಾವ ರಾಶಿಗಳಿಗೆ, ಯಾವ ನಕ್ಷತ್ರಕ್ಕೆ ದೋಷ ಉಂಟಾಗ್ತದೆ ಮತ್ತೆ ಅದಕ್ಕೆ ಪರಿಹಾರವನ್ನು ತಿಳಿಸ್ಬೋದಾ? ಖಂಡಿತ. ಈಗ ನೋಡಿ, ಈ ಗ್ರಹಣ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು ನಮ್ಮ ಪುಬ್ಬ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಸಿಂಹ ರಾಶಿಯವರಿಗೆ ಪೂರ್ಣ ಪ್ರಮಾಣದ ಗ್ರಹಣದ ಒಂದು ತೊಂದರೆ ಇರುವಂಥದ್ದು. ನಕ್ಷತ್ರ ಬಂದು ಪುಬ್ಬ ನಕ್ಷತ್ರದವರಿಗೆ ಕೂಡ ಈ ಗ್ರಹಣದ ಒಂದು ಎಫೆಕ್ಟ್ ಹೆಚ್ಚಾಗಿರುತ್ತೆ. ಅದನ್ನು ಬಿಟ್ಟರೆ ಅದರ ಹಿಂದಿನ ರಾಶಿ ಕರ್ಕಾಟಕ ರಾಶಿ, ಹಾಗೆಯೇ ಅದರ ಮುಂದಿನ ರಾಶಿ ಆಗಿರುವಂತಹ ಕನ್ಯಾ ರಾಶಿಗಳಿಗೆ ಕೂಡ ಇದರಿಂದ ಸ್ವಲ್ಪ ಪ್ರಮಾಣದ ಎಫೆಕ್ಟ್ ಇರೋದರಿಂದ ಈ 3 ರಾಶಿಗಳವರು ನಾನು ಈಗ ಹೇಳುವಂತಹ ಮಂತ್ರವನ್ನು ನಿಮ್ಮ ಬಳಿ ಬರೆದು ಇಟ್ಕೊಳ್ಬೇಕು. ಒಂದು ಪೇಪರ್ನಲ್ಲಿ ತೊಗೊಂಡು ಆ ಮಂತ್ರವನ್ನು ಬರೆದಿಟ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ಕೂಡ ಆ ಮಂತ್ರವನ್ನು ತೋರಿಸ್ತೀನಿ. ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಮಂತ್ರವನ್ನು ಬರೆದು ನಿಮ್ಮ ಬಳಿ ಇಟ್ಕೊಂಡು ಗ್ರಹಣ ಮುಗಿದ ನಂತರ
ನೀವು ಅದನ್ನು ಅಕ್ಕಿ ಮತ್ತು ಉದ್ದಿನ ಬೇಳೆಯ ಜೊತೆಗೆ ಆ ಒಂದು ಪೇಪರ್ನ ನೀವು ಬರೆದಿಟ್ಕೊಂಡಿರ್ತೀರಲ್ಲ ಅದನ್ನು ತಗೊಂಡು ಹೋಗಿ ದೇವಸ್ಥಾನಗಳಲ್ಲಿ ಒಂದು ದಾನವಾಗಿ ಕೊಟ್ಟು ದಕ್ಷಿಣೆ ಸಮೇತ ಯಾವಾಗಲೇ ಆಗಲಿ ಯಾವುದೇ ಧಾನ್ಯಗಳನ್ನು ನಿಮ್ಮ ದೋಷ ನಿವಾರಣೆಗೋಸ್ಕರ ದಾನ ಕೊಡ್ತೀರಾ ಅಂದರೆ ದಕ್ಷಿಣೆ ಸಮೇತ ದೇವಸ್ಥಾನದ ಪುರೋಹಿತರಿಗೆ ನೀವು ದಾನವಾಗಿ ಕೊಟ್ಟು ಬರಬೇಕಾಗುತ್ತೆ. ಬನ್ನಿ ಹಾಗಾದರೆ ಯಾವುದು ಮಂತ್ರ ಅಂತ ನೋಡೋಣ. ಮಂತ್ರ ಯಾವುದು ಅಂತ ಹೇಳಿದ್ರೆ, ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹ ಪರಾಗಸ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನಃ ಚಂದ್ರಗ್ರಹ ಪರಾಗಸ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನಃ ಚಂದ್ರಗ್ರಹ ಪರಾಗಸ್ತ ಗ್ರಹಪೀಡಾಂ ವ್ಯಪೋಹತು. ಈ ಒಂದು ಶ್ಲೋಕವನ್ನು ನೀವು ನಿಮ್ಮ ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಅದನ್ನು ನಿಮ್ಮ ಬಳಿ ಇಟ್ಕೊಂಡು ಗ್ರಹಣಾನಂತರ ಧಾನ್ಯದ ಸಮೇತ ಯಾರಿಗಾದರೂ ಅಂದರೆ ಪುರೋಹಿತರಿಗೆ ದಾನವಾಗಿ ಅಥವಾ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ದಾನವಾಗಿ ನೀಡೋದ್ರಿಂದ ದೋಷಗಳು ಪರಿಹಾರ ಆಗ್ತವೆ ಅಂತ ಹೇಳಬಹುದು. ಇನ್ನು ಗೋಗ್ರಾಸ ನಾನು ಮೊದಲನೇ ಹೇಳಿದ ಹಾಗೆ ಅತ್ಯಂತ ಶ್ರೇಷ್ಠವಾದ ದಾನ ಗೋವುಗಳಿಗೆ ಆಹಾರವನ್ನು ನೀಡುವಂಥದ್ದು. ಈ ಗ್ರಹಣದ ದಿನ ಗೋವಿಗೆ ಆಹಾರವನ್ನು ನೀಡುವಂಥದ್ದು ಕೂಡ ತುಂಬ ಶುಭ ಫಲಗಳನ್ನು ತಂದುಕೊಡುತ್ತೆ. ಜಪತಪಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜಪ ಸಂಖ್ಯೆ ಅಂದರೆ ನಿಮ್ಮ ಒಂದು ಅದಕ್ಕೆ ನೀವು ಎಷ್ಟು ಜಪ ಮಾಡಿರ್ತೀರೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಜಪ ಮಾಡಿದಂತಹ ಫಲ ನಿಮಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇಷ್ಟು ಗ್ರಹಣ ವಿಚಾರಗಳನ್ನು ನಮ್ಮಲ್ಲಿ ತಿಳಿಸಿದ್ದೀರಾ. ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ. ನಮಸ್ಕಾರ.